ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಬುಧ ಗ್ರಹವು ತನ್ನದೇ ಆದ ಮಿಥುನ ರಾಶಿಯಲ್ಲಿ ಚಲಿಸುವುದು ಮತ್ತು ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಜೊತೆಗೆ ಈ ವಾರ ಶುಕ್ರನು ತನ್ನ ಉನ್ನತ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾನೆ. ಗ್ರಹಗಳ ಈ ವಿಶೇಷ ಸಂಯೋಗದಿಂದಾಗಿ ಜನರಿಗೆ ಉತ್ತಮ ಲಾಭ ದೊರಕುವುದು. ಹಾಗಾಗಿ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಕೆಲವು ರಾಶಿಗಳಿಗೆ ಸೇರಿದ ಜನರು ಅಪಾರ ಲಾಭ ಮತ್ತು ಪ್ರಗತಿಯನ್ನು ಗಳಿಸಲಿದ್ದಾರೆ. ಸ್ವಲ್ಪ ಸಮಸ್ಯೆಗಳು ಎದುರಾದರೂ ಕೂಡ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಪ್ರೀತಿಯ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಗಳಿಸುವರು. ಜುಲೈ 27 ರಿಂದ ಆಗಸ್ಟ್ 2 ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷರಾಶಿಯವರ ಫಲಾಫಲಗಳೇನು? ಗ್ರಹಗತಿಗಳು ಹೇಗಿರಲಿವೆ? ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ? ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ದೃಷ್ಟಿಯಿಂದ ಶನಿ 12ನೇ ಭಾವದಲ್ಲಿ ಇರುವ ಕಾರಣ ನಿಮ್ಮ ದಿನಚರಿಯಲ್ಲಿ ಯೋಗ ಸೇರಿಸಿಕೊಂಡರೆ ಅನೇಕ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎಂಬುದನ್ನು ಈ ವಾರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿದ್ದೀರಿ. ಈ ವಾರ ಆರೋಗ್ಯದ ದೃಷ್ಟಿಯಿಂದ ಆತ್ಮಾವಲೋಕನ ಮಾಡಿಕೊಳ್ಳಲು ಅನೇಕ ಅವಕಾಶಗಳು ಸಿಗಲಿವೆ. ಈ ವಾರ ಒತ್ತಡದ ಜೀವನದಿಂದ ಹೊರಬಂದು ಪ್ರವಾಸ ಮಾಡಿ ಹಣ ಖರ್ಚು ಮಾಡಲು ಮನಸ್ಸು ತವಕಿಸುತ್ತದೆ. ಆದರೆ ಹಣ ಖರ್ಚು ಮಾಡುವಾಗ ವಿಶೇಷ ಎಚ್ಚರಿಕೆ ವಹಿಸಿ, ಏಕೆಂದರೆ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಈ ವಾರ ಕುಟುಂಬದ ಮಕ್ಕಳೊಂದಿಗೆ ಅಥವಾ ಅನನುಭವಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆ ಕಾಯ್ದುಕೊಳ್ಳಿ. ಅಭಿಪ್ರಾಯ ಭಿನ್ನತೆ ಉಂಟಾಗಿ ಕೋಪದಲ್ಲಿ ಅಸಭ್ಯ ಭಾಷೆ ಬಳಸಿದರೆ ಕುಟುಂಬದಲ್ಲಿ ನಿಮ್ಮ ಗೌರವಕ್ಕೆ ಹಾನಿಯಾಗಬಹುದು. ಚಂದ್ರ ರಾಶಿಯ ದೃಷ್ಟಿಯಿಂದ ಗುರು 4ನೇ ಭಾವದಲ್ಲಿ ಇರುವ ಕಾರಣ ಉದ್ಯೋಗ ಬದಲಾವಣೆ ಅಥವಾ ವೃತ್ತಿಗೆ ಸಂಬಂಧಿಸಿದ ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಈ ಸಮಯ ಅತ್ಯಂತ ಶುಭಕರವಾಗಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಅವಸರ ಮಾಡಬೇಡಿ ಮತ್ತು ಚಿಂತನಶೀಲರಾಗಿರಿ. ಈ ವಾರ ಅನೇಕ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಕಾಡಬಹುದು. ಆರಂಭದಿಂದಲೇ ಆರೋಗ್ಯ ಕಾಳಜಿ ವಹಿಸಿ ಉತ್ತಮ ವೈದ್ಯರನ್ನು ಸಂಪರ್ಕಿಸಿ. ಮಂಗಳ ಇನ್ನು ಮಿಥುನ ರಾಶಿಯಲ್ಲಿರುವುದರಿಂದ ಈ ವಾರ ಸಂವಹನದಲ್ಲಿ ಮುಂದುವರಿಕೆ ತರುತ್ತದೆ. ನೀವು ನಿಮ್ಮ ಒಡಹುಟ್ಟಿದವರು ಸೇರಿದಂತೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಚಾಟ್ ಮಾಡುವುದು, ನೆಟ್ವರ್ಕಿಂಗ್ ಮಾಡುವುದು ಮತ್ತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವುದರಲ್ಲಿ ನಿರತರಾಗಿರುತ್ತೀರಿ. ನೇರ ಅನುಸರಣೆಯ ನಂತರ ದಾಖಲೆಗಳು, ಅರ್ಜಿಗಳು ಅಥವಾ ಅಧಿಕೃತ ಸಂವಹನಕ್ಕೆ ಸಂಬಂಧಿಸಿದ ಕೆಲಸಗಳು ಮುಂದುವರಿಯುತ್ತವೆ. ವೈಯಕ್ತಿಕ ಮತ್ತು ಅಧಿಕೃತ ಕಾರಣಗಳಿಗಾಗಿ ಸಣ್ಣ ಪ್ರಯಾಣಗಳು ಈ ವಾರವೂ ಮುಂದುವರಿಯುತ್ತವೆ. ನೀವು ಸ್ವಂತ ಉದ್ಯಮವನ್ನು ಹೊಂದಲು ಯೋಜಿಸುತ್ತಿದ್ದರೆ ನಿಮ್ಮ ಲೆಕ್ಕಾಚಾರಗಳು ತಪ್ಪಾಗಬಹುದು. ಆದ್ದರಿಂದ ನೀವು ಹೆಚ್ಚು ಅಪಾಯವನ್ನು ತೆಗೆದುಕೊಳ್ಳಬೇಡಿ. ನಂತರ ಆಹ್ವಾನ ಅಥವಾ ಸಂದೇಶವು ನಿಮ್ಮ ಯೋಜನೆಗಳಿಗೆ ಬದಲಾವಣೆಯನ್ನು ತರುತ್ತದೆ. ಆದರೆ ಬಾಕಿ ಇರುವ ಕೆಲಸವನ್ನು ನೀವು ಅದನ್ನು ಪೂರ್ಣಗೊಳಿಸುವ ವೈಯಕ್ತಿಕ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಅಂತಿಮವಾಗಿ ಪೂರ್ಣಗೊಳಿಸಲಾಗುತ್ತದೆ. ಶುಕ್ರ ಇನ್ನೂ 6ನೇ ಮನೆಯಲ್ಲಿದ್ದಾರೆ. ಆದ್ದರಿಂದ ನಿಮ್ಮ ಕೆಲಸದ ಸಂಬಂಧಗಳು ದುರ್ಬಲವಾಗಿದ್ದರೂ ಸುಧಾರಿಸುತ್ತವೆ. ಬಹಳಷ್ಟು ಗೊಂದಲಗಳ ನಂತರ ಕೆಲಸ ನಿಧಾನವಾಗಿ ಚುರುಕಾಗುತ್ತದೆ ಮತ್ತು ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ. ನಿಮ್ಮಲ್ಲಿ ಕೆಲವರು ನೀವು ಸಾಮಾನ್ಯವಾಗಿ ವ್ಯವಹರಿಸದ ಯಾರೊಂದಿಗಾದರೂ ನಿಕಟವಾಗಿ ಕೆಲಸ ಮಾಡುವಂತಹ ಹೊಸ ಹುದ್ದೆಯನ್ನು ಪಡೆಯುತ್ತೀರಿ. ಮನೆಯಲ್ಲಿ ಕುಟುಂಬದ ಸದಸ್ಯರಿಗೆ ಸಣ್ಣ ಆರೋಗ್ಯ ಸಂಬಂಧಿತ ವಿಷಯಕ್ಕೆ ಸಹಾಯ ಬೇಕಾಗುತ್ತದೆ. ಇದು ನಿಮ್ಮ ದೈನಂದಿನ ವೇಳಾಪಟ್ಟಿಯಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ಉಂಟುಮಾಡುತ್ತದೆ. ನೀವು ಮನೆಯ ಅಗತ್ಯತೆಗಳು, ಔಷಧಿಗಳು ಅಥವಾ ದಿನನಿತ್ಯದ ಖರ್ಚುಗಳಿಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ. ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ. ಆದ್ದರಿಂದ ಅವರು ತುಂಬಾ ಜಾಗರೂಕರಾಗಿರಬೇಕು. 29 ರಂದು ಕುಂಭ ರಾಶಿಯ ವಾಯು ರಾಶಿಯಲ್ಲಿ ಹುಣ್ಣಿಮೆ ಉದಯಿಸಿದಾಗ ನಿಮ್ಮ ದೀರ್ಘಾವಧಿಯ ಯೋಜನೆಗಳು ಮತ್ತು ಆಸೆಗಳು ಒಂದು ಮಹತ್ವದ ತಿರುವು ತಲುಪುತ್ತವೆ. ನೀವು ಸಹೋದ್ಯೋಗಿ, ಮಾಜಿ ಕ್ಲೈಂಟ್ ಅಥವಾ ಸ್ನೇಹಿತರಿಂದ ಒಂದು ಪ್ರಮುಖ ಸಂದೇಶವನ್ನು ಸ್ವೀಕರಿಸುತ್ತೀರಿ ಮತ್ತು ಆ ಸಂಭಾಷಣೆಯು ಹೊಸ ಕೆಲಸದ ಅವಕಾಶವನ್ನು ತೆರೆಯುತ್ತದೆ. ಸ್ವಲ್ಪ ಕಾಯುವಿಕೆಯ ನಂತರ ಪಾವತಿ, ಬೋನಸ್, ಕಮಿಷನ್ ಅಥವಾ ಬಾಕಿ ಉಳಿದಿರುವ ಮೊತ್ತವು ನಿಮ್ಮನ್ನು ತಲುಪುತ್ತದೆ. ಆದರೆ ಇನ್ನೊಬ್ಬ ವ್ಯಕ್ತಿಯನ್ನು ಒಳಗೊಂಡ ಹಣಕಾಸಿನ ವಿಷಯವೂ ಇತ್ಯರ್ಥವಾಗುತ್ತದೆ. ಈ ಹುಣ್ಣಿಮೆಯು ವೈಯಕ್ತಿಕ ಅಥವಾ ವ್ಯವಹಾರ ಉದ್ದೇಶಕ್ಕಾಗಿ ತಂಡದ ಸಭೆಯನ್ನು ತರುತ್ತದೆ. ಹುಣ್ಣಿಮೆಯ ಪ್ರಭಾವವು ಮುಂದಿನ 6 ತಿಂಗಳವರೆಗೆ ಇರುತ್ತದೆ. ಆದ್ದರಿಂದ ನೀವು ತಂಡವನ್ನು ತೊರೆಯಲು ಅಥವಾ ಹೊಸದನ್ನು ಸೇರಲು ಕೆಲವು ಅಥವಾ ಇತರ ಕಾರಣಗಳನ್ನು ಕಂಡುಕೊಳ್ಳುವಿರಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರದ ದಿನ ಬಾಳೆ ಗಿಡವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ. ಹೀಗೆ ಮಾಡುವುದರಿಂದ ಗುರು ಗ್ರಹದಿಂದ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯ ಜಾತಕದವರ ಜುಲೈ 27 ರಿಂದ ಆಗಸ್ಟ್ 2 ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.